Hello everyone, welcome to ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 11ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಜ್ಯ r ಅನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಆಯ್ಕೆ ಎ 2πr², ಆಯ್ಕೆ ಬಿ πr², ಆಯ್ಕೆ ಸಿ 3πr², ಆಯ್ಕೆ ಡಿ 4πr². ಸೊ ಇಲ್ಲಿ ಗೋಳ ಅಂದ್ರೆ ಏನ್ ಹೇಳಿ, ಒಂದು ಸಂಪೂರ್ಣವಾಗಿ ದುಂಡಗಿರುವಂತಹ 3 ಆಯಾಮದ ಆಕೃತಿ ಆಗಿದೆ. ಸೊ ಇಲ್ಲಿ ತ್ರಿಜ್ಯ ಗೋಳದ ಕೇಂದ್ರ ಬಿಂದುವಿನಿಂದ ಅದರ ಮೇಲ್ಮೈಗೆ ಇರುವ ದೂರವನ್ನ ನಾವು ಆರ್ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಕೇಂದ್ರದಿಂದ ಫರಿದಿ, ಸೊ ಇದರ ಡಿಸ್ಟೆನ್ಸ್ ಇದನ್ನ ನಾವು ಆರ್ ಅಂತ ಹೇಳ್ತೇವೆ. ಸೊ ಇದರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಾಗುತ್ತೆ, 4πr² ಆಗತ್ತೆ. ಓಕೆ, ಸೊ ಆಯ್ಕೆಯನ್ನ ಗಮನಿಸಿದ್ರೆ ಇಲ್ಲಿ ಡಿ ಆಯ್ಕೆ ಸರಿಯಾಗತ್ತೆ. ಓಕೆ, ಇದು ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ. ಓಕೆ, ಥ್ಯಾಂಕ್ ಯು.